ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನುಗಿರೀಶ್ ವ್ಲಾಗ್ಸ್. ಸೊ ಇವತ್ತು ಈ ವಿಡಿಯೋದಲ್ಲಿ ನಾವು ನಮ್ಮ ಮನೆಯಲ್ಲಿ ದೇವರಿಗೆ ಇಟ್ಟಂಥ ಹೂಗಳಿಂದ ಧೂಪನ ತಯಾರಿಸಿದ್ವಿ. ಸೊ ಈ ಧೂಪನ ಹೇಗೆ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಲಾಸ್ಟ್ವರೆಗೂ ನೋಡಿ ಆ್ಯಂಡ್ ನೀವು ನಿಮ್ಮ ಮನೆಯಲ್ಲಿ ಹೂಗಳಿಂದ ಈ ಧೂಪನ ತಯಾರಿಸಿ ಅಂತ ಹೇಳ್ತೀನಿ. ಸೊ ಎಂಡ್ವರೆಗೂ ನೋಡಿ ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲಿಗೆ ಈ ರೀತಿ ದೇವ್ರಿಗೆ ಇಟ್ಟಂಥ ಹೂಗಳನ್ನ ತೊಗೊಂಡು ಈ ರೀತಿ ಬಿಡಿಸ್ಕೊಂಡು ಅದನ್ನು ನೀವು 1-2 ಡೇಸ್ ಡ್ರೈ ಮಾಡಬೇಕಾಗತ್ತೆ. ಸೊ ಈ ರೀತಿ ಡ್ರೈ ಆಗಿರೋಂತಹ ಹೂಗಳನ್ನ ತೊಗೊಂಡು ಇದಕ್ಕೆ ತುಳಸಿ ಗಿಡದಲ್ಲಿ ಫ್ರಂಟಲ್ಲಿ ಇರುತ್ತಲ್ಲ ಅದನ್ನು ನಾವು ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಈಗ ಇದ್ರ ಜೊತೆಗೆ ತೆಂಗಿನ ನಾರು ಇರುತ್ತಲ್ಲ ಅದನ್ನು ಸಹ ನಾವಿಲ್ಲಿ ಕಟ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ಇದಕ್ಕೆ ನಾವು ಪಲಾವ್ ಎಲೆ ಹಾಗೆ ಚಕ್ಕೆ, ಲವಂಗ, ಏಲಕ್ಕಿನೂ ಸಹ ಆ್ಯಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಇದಕ್ಕೆ ನಾವು ಚಂದನದ ಪುಡಿ ಇರುತ್ತಲ್ಲ ಅದನ್ನು ಸಹ ಆ್ಯಡ್ ಮಾಡಬೇಕಾಗತ್ತೆ, ಸ್ಯಾಂಡಲ್ವುಡ್ ಪೌಡರ್. ಈಗ ಎಲ್ಲನೂ ಸಹ ನಾವು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ಅದೇನು ಪೌಡರ್ ಇರುತ್ತಲ್ಲ ಅದನ್ನು ನಾವು ಇವಾಗ ಜರಡಿ ಮಾಡ್ಕೋತಾ ಇದ್ದೀವಿ, ಬಿಕಾಸ್ ನಮಗೆ ಫೈನ್ ಪೌಡರ್ ಬೇಕಾಗುತ್ತೆ. ಇದಕ್ಕೆ ನಾವು ಕರ್ಪೂರನೂ ಸಹ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೀವು ಮುಂಚೆನೇ ಮಿಕ್ಸಿ ಮಾಡ್ಕೊಳ್ಳುವಾಗ ಆವಾಗಲೇ ಆ್ಯಡ್ ಮಾಡ್ಕೋಬೋದು. ಸೊ ಅದೆಲ್ಲ ಜರಡಿ ಮಾಡಾದ್ಮೇಲೆ ನಮಗೇನು ಪೌಡರ್ ಸಿಗುತ್ತಲ್ಲ ಆ ಪೌಡರ್ಗೀಗ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀವಿ. ನಂತರ ರೋಸ್ ಎಸೆನ್ಸ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಅದನ್ನು ನಾವು ಧೂಪದ ರೀತಿ ಶೇಪ್ ಮಾಡೋದಕ್ಕೆ ನಾವು ಇದಕ್ಕೆ ದೀಪದ ಎಣ್ಣೆನೂ ಸಹ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಈ ರೀತಿ ಧೂಪದ ಶೇಪಲ್ಲಿ ನಾವು ಎಲ್ಲನೂ ಸಹ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಕೋನ್ ಆಕಾರದಲ್ಲಿ ಎಲ್ಲ ಏನು ನಾವು ಪೌಡರ್ ಇರುತ್ತೆ ಅದನ್ನೆಲ್ಲ ಈ ರೀತಿ ಮಾಡ್ಕೋಬೇಕು ಧೂಪದ ರೀತಿ. ಆ್ಯಂಡ್ ಇದನ್ನು ನಾವು ಒಂದು ನೈಟ್ ಅಥವಾ ಬಿಸಿಲಲ್ಲಿ 1 ಡೇ ನಾವು ಡ್ರೈ ಮಾಡಬೇಕಾಗತ್ತೆ. ಅದ ನಂತರ ನೀವು ಯೂಸ್ ಮಾಡ್ಕೋಬೋದು ಪೂಜೆ ಟೈಮಲ್ಲಿ. ಸೊ ನೋಡ್ಬೋದು ಇಲ್ಲಿ ನಾನು ನೆಕ್ಸ್ಟ್ ಡೇ ಪೂಜೆಗೆ ಯೂಸ್ ಮಾಡಿದ್ದೆ. ಸೇಮ್ ಧೂಪದ ಥರನೇ ಬಂದಿತ್ತು ಆ್ಯಂಡ್ ಸ್ಮೆಲ್ ಕೂಡ ಚೆನ್ನಾಗಿತ್ತು. ಸೊ ಈ ರೀತಿ ನಿಮ್ಮ ಮನೇಲಿ ಉಳಿದಿರುವಂತಹ ಪೂಜೆಗೆ ಯೂಸ್ ಮಾಡಿದಂತಹ ಹೂಗಳಿಂದ ಈ ರೀತಿ ಧೂಪನ ತಯಾರಿಸ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.